ವೆಲ್ಕಮ್ ಟು ಮೈ ಚಾನಲ್. ಅಂದ್ರೆ ಅವೆಲ್ಲ ಬರಲ್ಲ, ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡೋಣ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂತಂದ್ರೆ, ಈ ಕ್ಯೂಟ್ ಗಾಡಿ ತಗೊಂಡಿರ್ತಾರೆ, ಅವ್ರಿಗೆ ಪಾಪ ಸೀಟು ಬೆಂಡ್ ಆಗಲ್ಲ. ಅದೇ ಸೀಟ್ ನ ಅಡ್ಜಸ್ಟ್ ಮಾಡ್ಬೇಕು ಅಂತಂದ್ರೆ ನನಗೂ ಹಂಗೆ ಅನಿಸ್ತಿತ್ತು. ಯಾಕಂದ್ರೆ ಮಲ್ಕೊಳಕ್ ಆಗಲ್ಲ, ಕೆಲವರು ಕಷ್ಟಪಟ್ಟು ಮಲ್ಕೊಂತಾರೆ ಕ್ಯೂಟ್ ಕಾರಲ್ಲಿ, ಕ್ಯೂಟ್ ಬಜಾಜ್ ಕ್ಯೂಟ್ ಅಲ್ಲಿ. ಅದಕ್ಕೋಸ್ಕರ ನಾನು ಒಳ್ಳೆ ಐಡಿಯಾ ಮಾಡ್ಬಿಟ್ಟು ಈಗ ಸೀಟ್ ನ ಬೆಂಡ್ ಆಗಿ ಮಲ್ಕೊಳೋ ತರ ನಾನು ಮಾಡ್ಕೊಂಡಿದೀನಿ. ನಾರ್ಮಲ್ ಸೀಟು, ಕಂಪ್ನಿ ಸೀಟ್ ಅಲ್ಲೇ, ಕಾರ್ ಸೀಟ್ ಹಾಕ್ಸಿಲ್ಲ, ಅದೇ ಸೀಟ್ ನ ಮಾಡಿಸ್ಕೊಂಡಿದೀನಿ. ಬನ್ನಿ ಯಾವ ತರ ಪ್ರೊಸೆಸ್ ಅಂತ ನಾನು ತೋರಿಸ್ತೀನಿ. ನಿಮ್ಗೂ ಬೇಕಂದ್ರೆ ನೀವು ಮಾಡಿಸ್ಕೊಳ್ಳಿ. ರೇಟ್ ಗೀಟ್ ಎಲ್ಲ ನೀವೇ ಕೇಳ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ, ಕಮ್ಮಿ ರೇಟ್ ಅಲ್ಲೇ ಮಾಡ್ಕೊಡ್ತಾರೆ. ರೇಟ್ ಅಂತೂ ನಾನು ಹೇಳಕ್ ಆಗಲ್ಲ, ಅವರೇ ಮಾತಾಡ್ಕೋತಾರೆ. ಮತ್ತೆ ರೇಟ್ ಕೇಳಿದ್ರೆ ಮತ್ತೆ ನಾನ್ ಯಾಕಪ್ಪ ನಿನ್ ರೇಟ್ ಹೇಳ್ದೆ ಅಂತಾರೆ. ಅದೆಲ್ಲ ಬೇಡ, ನೀವು ಬೇಕಂದ್ರೆ ಮಾಡಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಬನ್ನಿ, ನಾನು ಯಾವ ತರ ಐಡಿಯಾ ಮಾಡ್ಬಿಟ್ಟು ಮಾಡಿದೀನಿ ಅಂತ ನೋಡೋಣ. ನನ್ ಸ್ವಲ್ಪ ಐಡಿಯಾ ಇತ್ತು, ಅವ್ರದ್ದು ಐಡಿಯಾ ಇತ್ತು. ಯಾಕಂದ್ರೆ ಅವ್ರದ್ದೇ ಎಲ್ಲ ಟೂಲ್ಸ್ ಗಿಲ್ಸ್ ಎಲ್ಲ ಅವ್ರದ್ದೇ. ನನ್ ಲೈಟ್ ಆಗಿ ಒಂದೊಂದ್ ಚೂರು ಐಡಿಯಾ, ಚೈನ್ ಗಿನು ಅಷ್ಟು ಮಾಡಿದೀನಿ, ಗೊತ್ತಿರೋದು ಅಷ್ಟೇ. ಬನ್ನಿ ತೋರಿಸ್ತೀನಿ. ಇಷ್ಟ ಆಯ್ತಂದ್ರೆ ಅಷ್ಟ ಆಗುತ್ತೆ, ನನ್ಗೆ ಗೊತ್ತಿರೋ ಪ್ರಕಾರ. ಬನ್ನಿ ತೋರಿಸ್ತೀನಿ. ನೋಡಿ, ಇವಾಗ ನೋಡಕ್ಕೆ ನಾರ್ಮಲ್ ಸೀಟ್ ತರನೇ ಕಾಣುತ್ತೆ. ಇದು ಯಾವ ತರ ಹಿಂದಕ್ಕೆ ಹೋಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಚೈನ್ ಸಿಸ್ಟಮ್ ಕೊಟ್ಟಿದೀವಿ. ಇದನ್ನ ಲೈಟ್ ಆಗಿ ಹಿಂಗ್ ಎಳೆದಿ, ಇದನ್ನ ಚೈನ್ ನ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಬಿಟ್ಬಿಟ್ರೆ ಹಿಂಗ್ ಹೋಗುತ್ತೆ. ಅದು ಹಿಂಗ್ ಹೋದ್ರೆ ಅದಾದ್ಮೇಲೆ ಈಗ ಆರಾಮಾಗಿ ಹೆಂಗ್ ಮಲ್ಗೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾರ್ಮಲ್ ಹೆಂಗ್ ಕುತ್ಕೊಂತೀವಿ ಹಂಗೆ ಕೂತಿದೀನಿ ನಾನು. ಸೀಟ್ ನ ಆಲ್ರೆಡಿ ಬೆಂಡ್ ಮಾಡಿದೀನಿ. ಇವಾಗ ಕಾರಲ್ಲಿ ಮಲ್ಕೊಂತಾರಲ್ಲ, ಸೇಮ್ ಅದೇ ತರಾನೇ ಫೀಲ್ ಬರುತ್ತೆ ಅಷ್ಟೇ. ಸೇಮ್ ಕಾರಲ್ಲಿ ನಿದ್ದೆ ಗೊರಕೆ ಹೊಡ್ದಂಗೆ ಇವಾಗ ಕಾಲ್ ಎತ್ಕೊಂಡು ಆರಾಮಾಗಿ ಅಂತ ಮಲ್ಕೊಬಿಡ್ಬೋದು. ಮಾಮೂಲಿ ಎದೊಳವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಅರ್ಜೆಂಟ್ ಇದ್ರೆ ಒಂದ್ ಸೈಡ್ ನ ಚೈನ್ ಹಾಕೋಬೇಕು. ಅರ್ಜೆಂಟ್ ಇಲ್ಲ ಅಂದ್ರೆ ಆರಾಮಾಗಿ ಎರಡ್ದು ಚೈನ್ ಹಾಕೋಬಹುದು. ಈಗ ನಾರ್ಮಲ್ ಆಗಿ ಎದೊಳ್ದೆ ನಾನು. ಇವಾಗ ನಾರ್ಮಲ್ ಆಗಿ ಎದ್ದಿದ್ದೀನಿ. ಇದನ್ನ ಸೀಟ್ ನ ಹಿಂಗ್ ಎಳ್ಕೊಂಡು ಅಲ್ಲಿ ಕೊಕ್ಕಿದಲ್ಲಿ ಫಿಟ್ ಮಾಡಿದೆ. ಇವಾಗ ಫಿಟ್ ಆಯ್ತು, ಹಿಂದಕ್ಕೆ ಹೋಗಲ್ಲ. ಜಾಸ್ತಿ ಸಪೋರ್ಟ್ ಬೇಕು ಅಂತಂದ್ರೆ, ಜಾಸ್ತಿ ದಪ್ಪ ಇರ್ತಾರಲ್ಲ ಅವರು ಸಪೋರ್ಟ್ ಸಿಕ್ಕಲ್ಲ ಅಂತಂದ್ರೆ, ಇನ್ನೊಂದು ಕ್ಲ್ಯಾಂಪ್ ಇದೆ. ಇಲ್ಲಿ ಇನ್ನೊಂದು ಕ್ಲ್ಯಾಂಪ್ ಇದೆ, ಇದು ಕಾಣ್ತಾ ಇದೆಯಾ? ಈ ಕ್ಲ್ಯಾಂಪ್ ಈ ಚೈನ್ ನ ತಗೊಂಡ್ಬಿಟ್ಟು ಇಲ್ಲಿ ಸಿಗಿಸ್ಬೇಕು. ಅದನ್ನ ಸಿಗಿಸ್ಬೇಕಂದ್ರೆ ಸ್ವಲ್ಪ ಮುಂದೆ ತಗೋಬೇಕು ಸೀಟು, ಅಲ್ಲಿ ಲಾಕ್ ಆಗುತ್ತೆ. ಆಮೇಲೆ ಫುಲ್ ಸ್ಟ್ರಾಂಗ್ ಆಗೋಗುತ್ತೆ. ಮತ್ತೆ ಇನ್ನೊಂದು, ಇದ್ರಲ್ಲಿ ಗ್ಯಾಸ್ ಏನಾನ ಪ್ರಾಬ್ಲಮ್ ಆಯ್ತು ತೆಗಿಬೇಕು ಅಂತಂದ್ರೆ ಜಾಸ್ತಿ ಕೆಲ್ಸನೇ ಇಲ್ಲ. ಸಿಂಪಲ್ ಆಗಿ ಸೀಟ್ನೇ ಎತ್ಬಿಟ್ಟು ಸೈಡ್ಗೆ ಮಡಗ್ಬೋದು ಅಷ್ಟೇ, ಮತ್ತೆ ಇಕ್ಕೋಬಿಡೋದು ಅಷ್ಟೇ. ಬೇಕಂದ್ರೆ ನೀವು ಮಾಡಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ, ಅಡ್ರೆಸ್ ಎಲ್ಲ ಇಟ್ಕೊಂಡಿದೀನಿ, ಎಲ್ಲ ಹಾಕ್ತೀನಿ. ಮತ್ತೆ ಸಿಕ್ಕನ ಇದೇ ತರ ಡಿಫ್ರೆಂಟ್ ಆಗಿ ಇರೋ ಯೂನಿಕ್ ಕಂಟೆಂಟ್ ವಿಡಿಯೋದಲ್ಲಿ. ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ಇದು ತುಂಬಾ ವಿಡಿಯೋಸ್ ಮಾಡುತ್ತೆ. ಇವಾಗ ಈ ತರ ಕೂತಿದೆ ನೋಡಿ, ಇದು ದದ್ದನ್ ತರ. ನನ್ನ ಕಾರೆಲ್ಲ ಮೇಲೆ ಕುತ್ಬಿಟ್ಟು ಇಲ್ಲೆಲ್ಲ ಪ್ರೆಸ್ ಮಾಡಿ ಹಾಳು ಮಾಡಕ್ ಟ್ರೈ ಮಾಡುತ್ತೆ. ಅವಾಗ ಇಳಿಸ್ತಾ ಇರ್ಬೇಕು ಇದಕ್ಕೆ. ಇಳಿಯಮ್ಮ, ಅದು ವೆರಿ ಗುಡ್.